ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ನಟರಾಜನ್ ಬರ್ತಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ ಮುಂದೆ ಶರಣಾಗ್ತಾರೆ ಶಶಿಕಲಾ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ನಟರಾಜನ್ ಬರ್ತಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ ಮುಂದೆ ಶಶಿಕಲಾ ಶರಣಾಗುವಂಥದ್ದು. ಜಡ್ಜ್ ಅಶ್ವಥ್ ನಾರಾಯಣ್ ಮುಂದೆ ಶರಣಾದಂತ ನಂತರ ಜೈಲಿಗೆ ಕಳಿಸ್ತಾರೆ. ಅಪರಾಧಿಗಳನ್ನು ಶಿಫ್ಟ್ ಮಾಡ್ತಾರೆ. ಅಕ್ರಮ ಗಳಿಕೆ ಪ್ರಕರಣ, ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಸಲುವಾಗಿ ವಿಶೇಷ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿ ಇದೆ. ಪೊಲೀಸರ ನಿಯೋಜನೆ ಕೂಡ ಸಾಕಷ್ಟಾಗಿದೆ. ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಶಶಿಕಲಾ ಜೈಲು ಸೇರುವಂತಹ ಹಿನ್ನೆಲೆಯಲ್ಲಿ ಅಣ್ಣಾಡಿಎಂಕೆ ಪಕ್ಷದ ಕಾರ್ಯಕರ್ತರಲ್ಲಿ ಕೂಡ ಆತಂಕ ಇದೆ. ಏನು ಜೈಲಿದೆ ಪರಪ್ಪನ ಅಗ್ರಹಾರ ಜೈಲು, ಜೈಲಿನ ಸುತ್ತಮುತ್ತ ಕೂಡ ಕಾರ್ಯಕರ್ತರು ಈಗಾಗಲೇ ಇದ್ದಾರೆ ಅನ್ನುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಚಿನ್ನಮ್ಮನ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾಣಿಸಿಕೊಂಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಪರಪ್ಪನ ಅಗ್ರಹಾರ ಸುತ್ತಮುತ್ತ ಯಾವ ರೀತಿಯಂತ ವಾತಾವರಣ ಈಗ ಕಂಡು ಬರ್ತಾ ಇದೆ? ಸಿದ್ಧತೆಗಳೇನ್ ಮಾಡ್ಕೊಂಡಿದ್ದಾರೆ? ಇನ್ನೇನು ಕೆಲ ಹೊತ್ತಿನಲ್ಲಿ ಶಶಿಕಲಾ ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ. ಯಾವ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಭದ್ರತೆ ಹೇಗಿದೆ ಅಂತಲೇ? ಮಾದೇಶ್, ಈಗ ಪರಪ್ಪನ ಅಗ್ರಹಾರ ಏನು ಮುಖ್ಯ ಗೇಟ್ ಏನಿದೆ, ಈ ಗೇಟಿಂದ 1 ಕಿಲೋಮೀಟರ್ ವ್ಯಾಪ್ತಿ ಮುಂದೆ ಏನಿದೆ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂಥದ್ದು. ಹಾಗಾಗಿ ಯಾರೊಬ್ಬರಿಗೂ ಒಳಗಡೆಗೆ ಎಂಟ್ರಿ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಪರಪ್ಪನ ಅಗ್ರಹಾರ ಮುಖ್ಯ ರಸ್ತೆ ಮುಖ್ಯ ಗೇಟ್ ಏನಿದೆ, ಗೇಟ್ ಮುಂಭಾಗದಲ್ಲಿ ನಾವಿದ್ದೀವಿ. ಗೇಟ್ ಮುಂಭಾಗದಲ್ಲಿ ಪೊಲೀಸರು ಸುಮಾರು ಏನು ಸೌತ್ ಈಸ್ಟ್ DCP ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಈ ಪರಪ್ಪನ ಅಗ್ರಹಾರ ಮುಖ್ಯ ಗೇಟ್ ಏನಿದೆ, ಗೇಟಲ್ಲಿ ಬ್ಯಾರಿಕೇಡ್ ಹಾಕಿ ಯಾರೊಬ್ಬರೂ ಒಳಗಡೆ ಪ್ರವೇಶ ಇಲ್ಲ. ಇಲ್ಲಿಂದ ಈಗ ನಾವೇನಿದ್ದೀವಿ ಈ ಚಿತ್ರಗಳು ಇಲ್ಲಿಂದ 1 ಕಿಲೋಮೀಟರ್ ಮುಂದೆಗೆ ಈಗ ಪರಪ್ಪನ ಅಗ್ರಹಾರ ಮುಖ್ಯ ಗೇಟ್ ಇರುವಂಥದ್ದು. ಅಲ್ಲಿ ಯಾರೊಬ್ಬರಿಗೂ ಅವಕಾಶ ಇಲ್ಲ. ಈಗಾಗಲೇ ಸಿಟಿ ಸಿವಿಲ್ ಕೋರ್ಟಿನ ಏನು ಅದು ಸಿಬ್ಬಂದಿ ಏನಿದ್ರು, ಈಗ ವಿಶೇಷ ಕೋರ್ಟ್ನ ಸಿಬ್ಬಂದಿ ಜಡ್ಜ್ ಸಮೇತ ಈಗ ಒಳಗಡೆ ಹೋಗಿರುವಂಥದ್ದು. ಯಾರೊಬ್ಬರಿಗೂ ಕೂಡ ಕಾರು ವೆಹಿಕಲ್ಗೆ ಒಳಗಡೆ ಪ್ರವೇಶ ಇಲ್ಲ. ಈಗ 100ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಜೊತೆಗೆ ಅಲ್ಲಿ ಮುಖ್ಯ ಗೇಟ್ ಏನಿದೆ, ಗೇಟ್ ಬಳಿ ಕೂಡ ಒಂದು KSRP ವಾಹನ ಮತ್ತು ಕೆಲವೊಂದು ಸಿಬ್ಬಂದಿ ನಿಯೋಜನೆ ಮಾಡಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಈಗ ಏನು ಶಶಿಕಲಾ ಏನಿದ್ದಾರೆ ತಮಿಳುನಾಡಿನ ಕೃಷ್ಣಗಿರಿ ಬಳಿ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಕೃಷ್ಣಗಿರಿಯಿಂದ ಕೇವಲ 1 ಕಾಲ್ ಅವರ್ ಒಳಗಡೆ ಇಲ್ಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅವರು ಬಂದ ನಂತರದಲ್ಲಿ ಶಶಿಕಲಾ ಏನಿರ್ತಾರೆ ಅವರು ಏನು 3 ಜನ ಆರೋಪಿಗಳು, ಅವ್ರ ಜೊತೆಗೆ ಅವ್ರ ಲಾಯರ್ ಏನಿರ್ತಾರೆ ಅವ್ರಿಗೆ ಮಾತ್ರ ಒಳಗಡೆ ಎಂಟ್ರಿ. ಹಾಗಾಗಿ ಬೇರೆ ಯಾರಿಗೂ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಮಾದೇಶ್. ಓಕೆ ಉಮೇಶ್, ಅಂದ್ರೆ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾರನ್ನಾದ್ರೂ ಮಾತಾಡಿಸುವಂತಹ ಪ್ರಯತ್ನ ಮಾಡಬಹುದಾ ಅಂತ ಅಲ್ಲಿ ಬೆಂಬಲಿಗರು ಯಾರು ಬಂದಿರ್ತಾರೆ ಅವರನ್ನ? ನಮ್ಮ ಬರೀ ಮಾಧ್ಯಮದವರು ಇಲ್ಲಿ ಸ್ಥಳೀಯರು ಬಿಟ್ಟರೆ ಇಲ್ಲಿ ಬೆಂಬಲಿಗರು ಅಂತ ಯಾರೊಬ್ಬರು ಬಂದಿಲ್ಲ. ಅವ್ರ ಜೊತೆಗೆ ಏನು ಶಶಿಕಲಾ ಏನು ತಮಿಳುನಾಡಿಂದ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಬರ್ತಿರುವಂಥದ್ದು ಬೆಂಬಲಿಗರು. ಇಲ್ಲಿ ಲೋಕಲ್ ಇನ್ನು ಈ ಮುಂಭಾಗದಲ್ಲಿ ಈಗಾಗಲೇ ಯಾರೂ ಜಮಾಯಿಸಿಲ್ಲ ಸದ್ಯಕ್ಕೆ. ಇನ್ನಷ್ಟೇ ಅವ್ರು ಒಳಗಡೆ ಬಂದ ನಂತರ ಅಷ್ಟೇ ಇಲ್ಲಿಗೆ ಅವ್ರ ಬೆಂಬಲಿಗರು ಆಗಮಿಸುವ ಸಾಧ್ಯತೆ ಇದೆ. ಆದರೆ ಯಾರೊಬ್ಬರಿಗೂ ಇಲ್ಲಿಂದ ಒಳಗಡೆ ಎಂಟ್ರಿ ಆಗಿಲ್ಲ ಕಾರಣಕ್ಕೆ ಕೆಲವೊಬ್ಬರು ಈ ಮಾಹಿತಿ ತಿಳಿದು ಕೆಲವೊಬ್ಬರು ಅಲ್ಲಿಗೆ ಸ್ಟಾಪ್ ಆಗಿ ಮುಂದೆ ಬರೋದಿಲ್ಲ ಅಂತ ಈಗಾಗಲೇ ಪೊಲೀಸರು ಹೇಳಿಕೆ ನೀಡಿದ್ದಾರೆ. ಮಹೇಶ್, ಯಾಕಂದ್ರೆ ಈಗ ಬೆಂಬಲಿಗರು ಬಂದ್ರೆ ಅವರು ಎಷ್ಟು ದೂರ ಇರಬೇಕು ಅಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಎಷ್ಟು ದೂರ ಇರಬೇಕು, ಎಷ್ಟು ದೂರದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಅನ್ನೋದು? ಮಾದೇಶ್, ನಾವೀಗೇನು ನಿಂತಿದ್ದೀವಿ ಈ ಜಾಗದಿಂದ 1 ಕಿಲೋಮೀಟರ್ ಒಳಗಡೆಗೆ ಹೋದ್ರೆ ಪರಪ್ಪನ ಅಗ್ರಹಾರ ಏನು ಜೈಲಿದೆ, ಜೈಲು ಮುಖ್ಯ ಗೇಟ್ ಏನಿದೆ ಅಲ್ಲಿಗೆ ಹೋಗಿ ಇಲ್ಲಿಂದ 1 ಕಿಲೋಮೀಟರ್ ವ್ಯಾಪ್ತಿ ಇರೋದ್ರಿಂದ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಬ್ಯಾರಿಕೇಡ್ ಹಾಕಿರೋದ್ರಿಂದ ಕೇವಲ ಅಪರಾಧಿಗಳಾಗಿರ್ಬೋದು, ಅವ್ರ ಕಡೆ ಲಾಯರ್ಸ್ ಆಗಿರ್ಬೋದು ಅಥವಾ ಕೋರ್ಟ್ ಸಿಬ್ಬಂದಿ ಇವ್ರನ್ನ ಮಾತ್ರ ಒಳಗಡೆ ಬಿಡುವಂಥದ್ದು. ಬೇರೆ ಯಾವುದೇ ಬೆಂಬಲಿಗರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಯಾರಿಗೂ ಒಳಗಡೆ ಪ್ರವೇಶ ಇಲ್ಲ. ಹಾಗಾಗಿ ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ, ಉಳಿದಂತೆ ಯಾರೊಬ್ಬರಿಗೂ ಪ್ರವೇಶ ಇಲ್ಲ. ಇಲ್ಲಿ ಈಗಾಗಲೇ ಬ್ಯಾರಿಕೇಡ್ ಹಾಕಿರೋದ್ರಿಂದ ಯಾರೊಬ್ಬರಿಗೂ ಈಗ ಏನು ಒಳಗಡೆ ಪ್ರವೇಶ ಇಲ್ಲ.
ಅವ್ರು ಏನು ಆರೋಪಿಗಳೇನಿದ್ದಾರೆ ಅವ್ರನ್ನ ಮಾತ್ರ ಒಳಗಡೆ ಹೋಗಿರುತ್ತೆ. ಕೋರ್ಟ್ ಏನಿದೆ ಸಾರಿ ಇದು ಪರಪ್ ನಗರ ಗೇಟ್ ಏನಿದೆ, ಗೇಟ್ ಮುಂಭಾಗದಲ್ಲಿ ವಿಶೇಷ ಕೋರ್ಟ್ ಇರೋದ್ರಿಂದ ಅಲ್ಲಿ ಹೋಗಿದ ತಕ್ಷಣ ವಿಶೇಷ ಕೋರ್ಟ್ಗೆ ಹೋಗ್ತಾರೆ. ವಿಶೇಷ ಕೋರ್ಟಲ್ಲಿ ಒಂದು 20 ನಿಮಿಷಗಳ ಕಾಲ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಫೇಸ್ ಸ್ಕ್ಯಾನಿಂಗ್ ಆಗಿರ್ಬೋದು, ಆ ರೀತಿ ಒಂದಷ್ಟು ಪ್ರೋಸೆಸ್ ಇರ್ತವೆ. ಜೊತೆಗೆ ವಿಶೇಷ ಜಡ್ಜ್ ಏನಿದ್ದಾರೆ ಕೋರ್ಟಲ್ಲಿ ಏನು ನಿನ್ನೆ ತೀರ್ಪು ಬಂದಿದೆ, ಆ ಕೋರ್ಟಿನ ತೀರ್ಪಿನ ಪ್ರತಿ ಓದಿ ಆರೋಪಿಗಳು ತಿಳಿಸುವಂಥದ್ದು. ಈ ಸಂದರ್ಭದಲ್ಲಿ ಎರಡೂ ಕಡೆ ಲಾಯರ್ಗಳು ಮಾತ್ರ ಏನು ಲಾಯರ್ಗಳು ಹಾಜರಿರುವಂಥದ್ದು. ಇಷ್ಟು ಸಿಬ್ಬಂದಿ ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಇಲ್ಲ ಮಾದೇಶ್. ಯಾಕಂದ್ರೆ ಪರಪ್ಪನ ಅಗ್ರಹಾರದ ಸಿಬ್ಬಂದಿಗಳು ಯಾವ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಈಗ ಅಪರಾಧಿಗಳು ಬರ್ತಾ ಇದ್ದಾರೆ, ಯಾವ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಮದೇಶ್, ನಾನು ಈಗಾಗಲೇ ಹೇಳ್ದಂಗೆ ಏನು ಸೌತ್ ಈಸ್ಟ್ DCP ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲೇನು ಒಂದು 2 KSRP ವಾಹನಗಳು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಈ ಏನು ಆರೋಪಿ ಶಶಿಕಲಾ ಏನು ಬರ್ತಾರೆ ಅಲ್ಲಿಗೆ ಯಾರೊಬ್ಬರು ಸುಳಿಯದಂಗೆ ಎಲ್ಲ ಬ್ಯಾರಿಕೇಡ್ ಹಾಕಿ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಒಳಗಡೆಗೆ ಯಾರೊಬ್ಬರಿಗೂ ಎಂಟ್ರಿ ಇಲ್ಲ. ಒಳಗಡೆ ಹೋದ ನಂತರ ಅಲ್ಲಿ ಮತ್ತೆ ಏನು ವಿಶೇಷ ಕೋರ್ಟ್ ಇದೆ ಮತ್ತು ಜೈಲು ಏನಿದೆ ಅಲ್ಲಿ ಮಿಕ್ಕೆಲ್ಲ ಪ್ರೋಸೆಸ್ ನಡೆಯುತ್ತೆ. ಅಲ್ಲಿಗೆ ಯಾರೊಬ್ಬರು ಬೆಂಬಲಿಗರಾಗಿರ್ಬೋದು, ಬೇರೆ ಯಾರಿಗೂ ಅವಕಾಶ ಇಲ್ಲ. ಅಪರಾಧಿಗಳೇನು 3 ಇದ್ದಾರೆ ಅವರು ಅವರ ಸ್ಪೋರ್ಟ್ಸ್ ಸಿಬ್ಬಂದಿ ಜೊತೆಗೆ ಇವರು ಲಾಯರ್ಗಳೇನಿರುತ್ತೆ ಅವ್ರಿಗೆ ಮಾತ್ರ ಅವಕಾಶ. ಹಾಗಾಗಿ ಯಾರಿಗೂ ಕೂಡ ಅವಕಾಶ ಇಲ್ದಂಗೆ ಈಗ ಪೊಲೀಸರು ಈಗ ಏನು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರೇನು ಕೃಷ್ಣಗಿರಿಗೆ ಬಿಟ್ಟಿದ್ದಾರೆ ಅಂತ ಏನು ಮಾಹಿತಿ ಇದೆ, ಅಲ್ಲಿಂದ ಬರೋಕ್ಕೂ ಕೂಡ ಯಾವುದೊಂದು ಅಡೆತಡೆಗಳಾಗದಿದ್ದಂಗೆ ಟ್ರಾಫಿಕ್ ಪೊಲೀಸರು ಕೂಡ ಯಾವುದೊಂದು ವೆಹಿಕಲ್ ಅಡ್ಡ ನಿಲ್ದಂಗೆ ತಯಾರಿ ಮಾಡ್ಕೊಂಡಿರುವಂಥದ್ದು. ಇನ್ನು ಕೇವಲ ಒಂದು ಗಂಟೆಯಿಂದ 1:15 ಒಳಗಡೆ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಒಂದು 5 ಗಂಟೆ ಒಳಗಡೆ ಎಲ್ಲ ಪ್ರೋಸೆಸ್ ಮುಗಿಯುವ ಸಾಧ್ಯತೆ ಇದೆ ಮಾದೇಶ್. ಯಾಕಂದ್ರೆ ಜೈಲಿನಲ್ಲಿ ಯಾವ ಕೊಠಡಿ ಅನ್ನುವಂಥದ್ದು ಅಲರ್ಟ್ ಆಗಿದೆಯಾ, ಅಂದ್ರೆ ಯಾವ ರೀತಿಯಾಗಿರ್ಬೇಕು ಅನ್ನುವಂಥ ಸಿದ್ಧತೆಗಳೇನಾದರೂ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಜೈಲಿನ ಒಳಗಡೆ ಮದೇಶ್ ಇನ್ನು ಒಳಗಡೆಗೆ ಯಾವ ರೀತಿ ಸಿದ್ಧತೆ ಅಂದರೆ ಈಗೇನು ವಿಶೇಷ ಕೋರ್ಟ್ ಮುಂದೆ ಏನು ಹಾಜರಾಗ್ತಾರೆ, ಹಾಜರಾದ ನಂತರದಲ್ಲಿ ನಿನ್ನೆ ತೀರ್ಪಿನ ಪ್ರತಿ ಓದುವಂಥದ್ದು ಮತ್ತು ಹಾಗಾಗಿ ಕೆಲವೊಂದು ಪ್ರೋಸೆಸ್ ಇರ್ತದೆ. ಆ ಪ್ರೋಸೆಸ್ಗೆಲ್ಲ ಸುಮಾರು 20 ನಿಮಿಷಗಳ ಟೈಮ್ ಹಿಡಿಬೋದು ಅಂತ ಹೇಳಲಾಗಿದೆ. ಆ 20 ನಿಮಿಷಗಳ ಪ್ರೋಸೆಸ್ ಆದ ನಂತರ ಪರಪ್ ನಗರ ಜೈಲು ಒಳಗಡೆ ಹೋಗಬೇಕಾದ್ರೆ ಅಲ್ಲೊಂದು ಕೆಲವೊಂದು ಪ್ರೋಸೆಸ್ ಇರ್ತವೆ. ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಸ್ಕ್ಯಾನಿಂಗ್ ಮಾಡ್ತಿರುವಂತಿರ್ಬೋದು, ಫೇಸ್ ಸ್ಕ್ಯಾನಿಂಗ್ ಮಾಡಿರುವಂತಿರ್ಬೋದು, ಈ ರೀತಿಯ ಕೆಲವೊಂದು ಪ್ರೋಸೆಸ್ ಇರ್ತವೆ. ಆ ಪ್ರೋಸೆಸ್ ಎಲ್ಲ ಮುಗಿದ ನಂತರ ಏನು ಪರಪ್ ನಗರದಲ್ಲಿ ಮತ್ತೊಂದು ವೈದ್ಯಕೀಯ ಟೀಮ್ ರೆಡಿ ಇರುತ್ತೆ. ಇವ್ರಿಗೆ ಈ ಹಿಂದೆ ಏನಾದರೂ ಆರೋಗ್ಯ ಸಮಸ್ಯೆ ಅನ್ನೋದ್ರ ಬಗ್ಗೆ ಕೂಡ ಅವರು ಚಿಕಿತ್ಸೆ ಕೊಡ್ತಾರೆ. ಅದಾದ ನಂತರದಷ್ಟೇ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಆ ನಂತರ ಅವ್ರಿಗೆ ಕೊಠಡಿಗೆ ಕಳಿಸುವಂಥದ್ದು ಮಾದೇಶ್. ಓಕೆ, ಧನ್ಯವಾದ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.